ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರ ಗ್ರಾಮದ ನೂತನ ಕೆರೆಗೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಶಿವಾನಂದ ಪಾಟೀಲ ಸೋಮವಾರ ಬಾಗಿನ ಅರ್ಪಿಸಿದರು. ಕುಡಿಯುವ ನೀರು ಹಾಗೂ ದನ ಕರುಗಳ ನೀರಿಡಿಕೆ ನೀಗಿಸಲು ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಕೈಗೊಂಡ ಕಾರ್ಯ ಇಡೀ ಜಿಲ್ಲೆಗೆ ಮಾದರಿಯಾಗಿದೆ ಎಂದು ಶಾಸಕರು ಶ್ಲಾಘಿಸಿದರು. ಇನ್ಮೇಲೆ ಕುಡಿಯುವ ನೀರಿನ ಸಮಸ್ಯೆ ಬರುವುದಿಲ್ಲ ಮುಂದಿನ ಬೇಸಿಗೆಗೆ ಅಂತ ಒಂದು ಯೋಜನೆ ಈಗಾಗಲೇ ನಾವು ಕೈಗೆತ್ಕೊಂಡಿದ್ದೀವಿ. ಅದು ಮುಗಿಯೋ ಹಂತಕ್ಕೆ ಬಂದದೆ. ನೀವು ಬಹುತೇಕ ಮನಗುಳಿ ಮ್ಯಾಲ್ ಹಾಯಿಸಿ ನೀವು ನಿಡಗುಂದಿಗೆ ಹೋಗುವಾಗ ಬಲಗಡೆ ಆ ಫಿಲ್ಟರ್ ಟ್ಯಾಂಕು ಬೆಡ್ಡು ಎಲ್ಲ ಆಗ್ತಾ ಇದ್ದಾವೆ. ಅದರದಿಂದ ಮುಂದೆ ನೀವು ಗೋನಾಳಕ್ಕೆ ಹೋದರೆ ಅದ್ರ ಫಿಲ್ಟರ್ ಬೆಡ್ ಎಲ್ಲ ನಾವು ಮಾಡಿದ್ದೀವಿ. ನೀವು ನೋಡಿರ್ಬೋದು, ಗೋನಾಳ ಊರು ಸಮೀಪ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಕೆರೆ ಕಟ್ಟಿಗಳಂತೂ ತುಂಬುವುದು ನಿಮಗೆ ಹೇಳಬೇಕಪ್ಪ ಅಂದ್ರೆ ಇಡೀ ಬಿಜಾಪುರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಶಿವಾನಂದ ಪಾಟೀಲ, ಇಲ್ಲಿಯವರೆಗೆ ನೀರಿಗಾಗಿ ಪರದಾಡುತ್ತಿದ್ದ ನಾಗೂರ ಗ್ರಾಮಕ್ಕೆ ಇನ್ನು ಮುಂದೆ ಜಲ ಜೀವನ್ ಮಿಷನ್ ಯೋಜನೆಯಡಿ ಆಲಮಟ್ಟಿ ಜಲಾಶಯದಿಂದ ನೇರವಾಗಿ ನೀರು ಪೂರೈಸಲಾಗುವುದು. ಜೊತೆಗೆ ಮನಗೂಳಿ ಕೆರೆಯ ಮಾದರಿಯಲ್ಲಿ ಶಾಸಕರ ಅನುದಾನದಲ್ಲಿ ನಾಗೂರ ಕೆರೆಯನ್ನ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಅದು ಬಹಳ ಜನರಿಗೆ ಬೇರೆ ಬೇರೆ ಕಡೆ ಬೇಕಾಗ್ಯದ, ಆದ್ರೆ ಅದು ನಿಮ್ಮ ಊರಿಗೆ ಬೇಡ ಆಗ್ಯದ. ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಕೊಡ್ತೀನಿ ಅಂತಕ್ಕಂಥ ಮಾತು ಕೂಡ ನಾನು ಹೇಳ್ತೀನಿ. ಯಾಕಂದರೆ ಟೆಕ್ಸ್ಟೈಲ್ ಪಾರ್ಕ್ ಇಲ್ಲಿ ಮಾಡಲಿಕ್ಕೆ ಇದು ಯೋಗ್ಯವಾದಂಥ ಜಾಗ ಅಲ್ಲ. ಇದನ್ನು ನೀವು ಶಾಲೆ ಮಾಡಬೇಕು, ಕೆರೆ ಮಾಡಬೇಕು, ಊರಿಗೆ ಜನರಿಗೆ ಒಂದು ಮನೋರಂಜನೆ ತಾಣ ಆಗಬೇಕು. ಈಗ ನಿಮಗೆ ಹೇಳ್ಬೇಕಪ್ಪ ಅಂದರೆ ಮನಗುಳಿ ಊರಲ್ಲಿ ಹಾಳು ಬಿದ್ದಂಥ ಕೆರೆ ನೀವು ನೋಡಿರ್ಬೇಕು. ಅಲ್ಲಿ ಊರಿನ ಗಟರ್ ನೀರು ಹೋಗ್ತಿತ್ತು, ಜನ ಅಲ್ಲಿ ಕಕ್ಕಸಕ್ಕೆ ಹೋಗ್ತಿದ್ರು, ಅಂದರೆ ಶೌಚಕ್ಕೆ ಹೋಗ್ತಿದ್ರು. ಅದನ್ನು ತೆಗೆದು ಇವತ್ತು ಒಂದು ಒಳ್ಳೆಯ ಕೆರೆಯನ್ನು ನಾವು ಮಾಡ್ತಾ ಇದ್ದೀವಿ. ಸಾಧ್ಯ ಆದರೆ ಅದನ್ನೇ ಮಿನಿ ಕೆರೆಯನ್ನು ಇಲ್ಲಿ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಂದಿದ್ದೀನಿ. ಜೊತೆಗೆ ಇವತ್ತು ನಿಮ್ಮಲ್ಲಿ ಏನೇ ಇದೇ ವೇಳೆ ಗ್ರಾಮದ ಸರ್ವೆ ನಂಬರ್ 319 15 ಎಕರೆ ಜಾಗದಲ್ಲಿ ಉದ್ದೇಶಿತ ಜವಳಿ ಪಾರ್ಕ್ ಯೋಜನೆಯನ್ನ ಗ್ರಾಮಸ್ಥರ ಮನವಿಯಂತೆ ರದ್ದುಗೊಳಿಸಲು ತಹಶೀಲ್ದಾರ್ಗೆ ಸೂಚಿಸಿದರು. ಈ ಜಾಗವನ್ನ ಸರ್ಕಾರಿ ಪ್ರೌಢಶಾಲೆ, ಕೆರೆ ಹಾಗೂ ಸಾಂಸ್ಕೃತಿಕ ಕೇಂದ್ರದ ನಿರ್ಮಾಣಕ್ಕೆ ಬಳಸಲಾಗುವುದು ಎಂದು ಭರವಸೆ ನೀಡಿದರು. ವರದಿ ಗಂಗಾಧರ ಆರೇರ, ಬಸವನ ಬಾಗೇವಾಡಿ. ಟೆಕ್ಸ್ಟೈಲ್ ಪಾರ್ಕ್ ಕೊಟ್ಟಾರೆ ಅನ್ನೋದು ಅದನ್ನು ತಲೆಗಿನ ತೆಗೆದಾಕ್ರಿ. ಇನ್ನೂ ಬೇರೆ ಕಡೆ ಭಾಳ ಜನರು ಬೇಕಂತಾರೆ, ಅಲ್ಲಿ ಕೊಡ್ತೀವಿ. ಅಲ್ಲಿ ಕೊಟ್ಟರೆ ಅವ್ರಿಗೊಂದು ಹೆಣ್ಮಕ್ಳಿಗೆ ಏನೋ ಒಂದು ಉದ್ಯೋಗ ಆಗ್ತದೆ. ಆದರೆ ಅದು ನಿಮ್ಮೂರಲ್ಲಿ ಇದು ಸೂಕ್ತವಾದಂಥ ಜಾಗ ಅಲ್ಲ. ಮತ್ತು ಭವಿಷ್ಯದಲ್ಲಿ ಏನು ನಾಗೂರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ, ಹರೇಶಂಕರ್ ಕೆರೆಯಿಂದ ನೀವು ನೀರು ಕುಡಿತೀರಿ. ಬರೋ ಬೇಸಿಗೆಯಲ್ಲಿ ನಿಮಗೆ ಆಲ್ಮಟ್ಟಿ ನೀರನ್ನೇ ನಾನು ಕೊಡ್ತೀನಿ ಅನ್ನತಕ್ಕಂಥ ಭರವಸೆಯನ್ನು ನಾನು ನಿಮ್ಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದರೆ ಜಲಧಾರೆ ಯೋಜನೆ ಈಗಾಗಲೇ ನಾವು ಕೈಗೆತ್ಕೊಂಡು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಮುಗಿಯೋ ಹಂತಕ್ಕೆ ಬಂದದೆ. ಅದು ಬಿಜಾಪುರ ಇಂಡಿಗೂ ಹೋಗ್ತದೆ. 1300 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಅದರಿಂದ 2050 ನಮ್ಮ ತಾಯಂದ್ರು ಕೂಡ ಹಿಡಿಯುವಂಥ ಸ್ಥಿತಿ ಬರುವುದಿಲ್ಲ. ಅವ್ರ ಮನೆಗೆ ಕುಡಿಯುವ ನೀರನ್ನು, ಶುದ್ಧವಾದಂಥ ಆಲ್ಮಟ್ಟಿ ಕುಡಿಯುವ ನೀರನ್ನು ಅವ್ರ ಮನೆಗೆ ಒದಗಿಸ್ಕೊಡ್ತೀವಿ ಅನ್ನತಕ್ಕಂಥ ಭರವಸೆ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಬಹುಶಃ ತಮಗೆಲ್ಲ ಗೊತ್ತೈತಿ, ಈ ಒಂದು ಮತಕ್ಷೇತ್ರದಲ್ಲಿ ಯಾವುದೇ ಕೆರೆ ಇದ್ರೂ ಕೂಡ ಭರ್ತಿ ಆಗದೆ ಯಾವುದೂ ಉಳಿದಿಲ್ಲ. ಇವತ್ತ ಪ್ರತಿಯೊಬ್ಬರು ಕೂಡ ಇವತ್ತು ರೈತರು ಯಾರನ್ನ ನೆನೆಸ್ಬೇಕಂದ್ರೆ ನಾವು ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರನ್ನ ನೆನೆಸ್ಬೇಕಾಗ್ತದೆ. ಅಂತ ಒಂದು ಧೀಮಂತ ನಾಯಕರು ಇವತ್ತು ನಮ್ಮೂರಿಗೆ ಆಗಮಿಸಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ರಾಜಕಾರಣಿಗೂ ಮುತ್ಸದ್ದಿ ರಾಜಕಾರಣಿಗೂ ವ್ಯತ್ಯಾಸ ಇರ್ತದೆ. ಒಬ್ಬ ರಾಜಕಾರಣಿ ಅಲ್ಲ ಅವರು ಮುತ್ಸದ್ದಿ ರಾಜಕಾರಣಿಗಳು. ಇವತ್ತು ರಾಜಕಾರಣಿ ಆಗಿದ್ರೆ ತಾವು ಮುಂದಿನ ಇಲೆಕ್ಷನ್ಗೆ ಏನು ಬರ್ತದೆ ಚುನಾವಣೆಗಾಗಿ ಕೆಲಸಗಳನ್ನ ಮಾಡ್ತಾ ಇದ್ರು. ಆದ್ರೆ ಅವರು ಚುನಾವಣೆಗಾಗಿ ಕೆಲಸ ಮಾಡೋದಿಲ್ಲ. ಇವತ್ತು ಮುತ್ಸದ್ದಿ ನಾಯಕರತ್ತೆ ಯಾಕೆ ಕಳಿತೀನಿ ಅಂತಂದ್ರೆ, 50 ವರ್ಷದ ಯೋಜನೆ ಇವತ್ತ ನಮ್ಮ ರೈತರಿಗೆ ಮುಟ್ಟಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಅವರು ಈ ಕೆಲಸವನ್ನ ಮಾಡ್ತಕ್ಕಂಥ ಧೀಮಂತ ನಾಯಕರು ಅವರಿದಾರ. ಆ ಒಂದು ಈ ಅತ್ಯಂತ ಪ್ರೀತಿಯಿಂದ ಮಳೆ ಸಿಂಚನ ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದ ಮೊದಲನೇದಾಗಿ ಪ್ರಾರ್ಥನೆಯನ್ನ ನಮ್ಮ ನಾಗೂರ್ ಶಾಲೆಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು ಆಗಮಿಸಿ ಪ್ರಾರ್ಥನೆಯನ್ನ ಗೈಯುವುದರ ಮೂಲಕ